ನಾವು ನೋಡ್ತಿರೋದು ರಾಯಚೂರು ಯೂನಿವರ್ಸಿಟಿ BA ಸೆಕೆಂಡ್ ಸೆಮಿಸ್ಟರ್ ಕನ್ನಡ ಬೇಸಿಕ್ ಕಾಲಗಂಗಾ 2 NEP ಮಾಡೆಲ್ ಕ್ವಶನ್ ಪೇಪರ್. ಇದು 2023ರಲ್ಲಿ ನಡೆಸಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇದು ಮೊದಲನೇದಾಗಿ ಭಾಗ ಆ ಅಥವಾ ಸೆಕ್ಷನ್ A ನೋಡೋದಾದರೆ ಇದು 2 ಅಂಕದ ಪ್ರಶ್ನೆಗಳು ಆಗಿರುವುದರಿಂದ 4ರಲ್ಲಿ ಯಾವುದಾದ್ರೂ 2 ಬರೆದರೆ ಸಾಕಾಗುತ್ತದೆ. ಮೊದಲನೇದಾಗಿ ಜಾನಪದ ಮತ್ತು ಜಾಗತೀಕರಣ ಈ ಲೇಖನದ ಆಶಯ ಕುರಿತು ಬರೆಯಿರಿ. ಪ್ರಶ್ನೆ 2, ಜಾಗತಿಕ ಗ್ರಾಮಕ್ಕೆ ಗೌಡ ಯಾರು? ಉದಾಹರಣೆ ಸಹಿತ ವಿವರಿಸಿ. ಪ್ರಶ್ನೆ 3, ಚಿತ್ತಿ ಮತ್ತು ರಿಕ್ಷಾ ಈ ಕಥೆಯ ಬಂಡಾಯದ ಧೋರಣೆಗಳನ್ನು ಚರ್ಚಿಸಿರಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಶ್ನೆ 4 ನೋಡೋದಾದರೆ ತಮದಂದ ಕೇಡು ಲೇಖನದಲ್ಲಿ ಜಾತಿ ಪದ್ಧತಿಯ ಪರಿಣಾಮಗಳು ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ. ಅದೇ ರೀತಿ ಭಾಗ ಬ ಅಥವಾ ಸೆಕ್ಷನ್ B ನೋಡೋದಾದರೆ ಇದು ಸಹ ಮೇಲಿನಂತೆ 2 ಅಂಕ ಪ್ರಶ್ನೆಗಳಾಗಿರೋದ್ರಿಂದ 4ರಲ್ಲಿ ಯಾವುದಾದ್ರೂ 2 ಬರೆದರೆ ಸಾಕಾಗುತ್ತದೆ. ನೇರವಾಗಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಬುದ್ಧನ ಜೀವನ ಮಾರ್ಗ, ಅತಿ ಆಸೆ ಮತ್ತು ವ್ಯಾಮೋಹಗಳ ಕುರಿತು ಬರೆಯಿರಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ, ಒಮ್ಮೆ ನೀಟಾಗಿ ನೋಡ್ಕೊಳ್ಳಿ. ಪ್ರಶ್ನೆ 2 ನೋಡೋದಾದರೆ ಪ್ರೀತಿ ಒಂದು ಕಲೆಯೇ? ಈ ಮಾತು ಆಧುನಿಕ ಜೀವನಕ್ಕೆ ಎಷ್ಟು ಸೂಕ್ತ ಎಂಬುದನ್ನು ವಿವರಿಸಿ. ಇದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಪ್ರಶ್ನೆ 3 ನೋಡೋದಾದರೆ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಜೀವನ ಮತ್ತು ಸಾಧನೆ ಕುರಿತು ಬರೆಯಿರಿ. ಇದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ 4, ಬಸವರಾಜ ಕಟ್ಟಿಮನಿಯವರ ಅಂತರಂಗ ಹೋರಾಟದ ಅಭಿವ್ಯಕ್ತಿ ಕುರಿತು ಬರೆಯಿರಿ. ಅದೇ ರೀತಿ ಕೊನೆಯದಾಗಿ ಭಾಗ ಕ ಅಂದರೆ ಸೆಕ್ಷನ್ C ನೋಡೋದಾದರೆ ಇದು 5 ಅಂಕದ ಪ್ರಶ್ನೆಗಳು ಆಗಿರುವುದರಿಂದ 6ರಲ್ಲಿ ಯಾವುದಾದ್ರೂ 4 ಬರೆದರೆ ಸಾಕುತ್ತದೆ. ಮೊದಲನೇದಾಗಿ ಕೈಗಾರಿಕರಣ, ಅದರ ಬಗ್ಗೆ ಟಿಪ್ಪಣಿ ಬರೆಯುವುದು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೇರವಾಗಿ 2ನೇ ಪ್ರಶ್ನೆ ನೋಡೋದಾದರೆ ಜಾಗತೀಕರಣ ಮತ್ತು ಮಹಿಳೆ, ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ನೇರವಾಗಿ ಮತ್ತೆ 3ನೇ ಪ್ರಶ್ನೆ ನೋಡುವುದಾದರೆ ಚಿತ್ತಿನ ಒಮ್ಮೆ ನೀಟಾಗಿ ನೋಡ್ಕೊಳ್ಳಿ. ಪ್ರಶ್ನೆ 4 ನೋಡೋದಾದರೆ ನೀಲಗಂಗಾ ಗುರುಪಾದ ಹಾಗೂ ಪ್ರಶ್ನೆ 5 ನೋಡೋದಾದರೆ ಹಿಂಸೆ ಮತ್ತು ದ್ವೇಷ ಹಾಗೂ ಕೊನೆಯದಾಗಿ 6ನೇ ಪ್ರಶ್ನೆ ನೋಡೋದಾದರೆ ಅವ್ವನ ಅಂತ್ಯ, ಇದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.